ಮೊದಲಿಗೆ ಡಾಕ್ಟರ್, ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ, ಓಕೆ? ಆಗ ನಚ್ಚಿ, ಓಕೆ ಡಾಕ್ಟರ್, ಥ್ಯಾಂಕ್ ಯು. ಆಗ ಅಜಿತ್, ನಚ್ಚಿ ನೀನು ಹೋಗಿ ಫ್ರೆಶಪ್ ಆಗಿ ಬಾ, ನಾನು ಅಮ್ಮನ ಜೊತೆ ಇರ್ತೀನಿ. ಇಲ್ಲ ಅಣ್ಣ, ಅಮ್ಮ ಹುಷಾರಾಗೋವರೆಗೂ ನಾನು ಇಲ್ಲಿಂದ ಕದಲಲ್ಲ. ನಿನ್ನೆಯಿಂದ ನೀವುಗಳೇ ಇಲ್ಲೇ ಇದ್ದೀರಾ, ನೀವು ಮನೆಗೆ ಹೊರಡಿ, ನಾನು ಅಮ್ಮನ ಜೊತೆ ಇರ್ತೀನಿ. ಏ ಅಕ್ಕ, ನೀನು ಹೊರಡು. ಆಗ ರಾಮ್, ಅವರಿಬ್ಬರ ನಡುವೆ ಅಂಥದ್ದು ಏನಾಯ್ತು ಅಂತ ನನಗೆ ಅರ್ಥ ಆಗ್ತಿಲ್ಲ ಶ್ರವಣ. ಆಗ ಅಜ್ಜಿ, ಅವನು ಬಾಯಿ ಬಿಡೋದಿಲ್ಲ ಅಂತಾನೆ, ಅವಳು ಏನು ಹೇಳೋದಿಲ್ಲ ಅಂತಾಳೆ. ಒಂದು ಕಡೆ ಸಂಗೀತನ ಚಿಂತೆ, ಇನ್ನೊಂದು ಕಡೆ ಈ ಗಂಡ ಹೆಂಡತಿ ತಲೆನೋವು. ನನಗೆ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಒಂದೇ ದಿನಕ್ಕೆ ಮನೆಯಾಗಿ ಉಳಿಲಿಲ್ವಲ್ಲೋ. ಆಗ ಶ್ರವಣ್, ಸರಿ ಮಾಡಬೇಕಮ್ಮ, ಮಾತೇ ಇಲ್ವಾ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ. ಆಗ ಪಲ್ಲವಿ, ಅದಕ್ಕಾದರೂ ಅವರಿಬ್ರು ಒಟ್ಟಿಗೆ ಸೇರ್ಬೇಕಲ್ವಾ ಅಣ್ಣ. ಆಗ ಅಶ್ವಿನಿ, ಆಗಿರೋ ಜಗಳನ ನೋಡ್ತಾ ಇದ್ರೆ ಅವರಿಬ್ರು ಒಬ್ಬರ ಮುಖ ಇನ್ನೊಬ್ರು ನೋಡೋದೇ ಇಲ್ಲ ಲೈಫಲ್ಲಿ ಅಂತ ಅನಿಸ್ತಾ ಇದೆ ನನಗೆ. ಆಗ ರಾಮ್, ಹಾಗಂತ ಸುಮ್ಮನೆ ಇರೋದಕ್ಕೆ ಆಗುತ್ತಾ? ನಾವು ಮನೆಯಲ್ಲಿ ಹಿರಿಯರಾಗಿ ಬಗೆಹರಿಸಬೇಕು ಅದನ್ನು. ಆಗ ಶ್ರವಣ್, ಒಂದು ಕೆಲಸ ಮಾಡ್ತೀನಿ ಬಾವಾ, ಅಜಿತ್ ಹಾಸ್ಪಿಟಲಿಂದ ಮನೆಗೆ ಬರುವಷ್ಟರಲ್ಲಿ ನಾನು ಹೋಗಿ ಭೂಮಿನ ಮನೆಗೆ ಕರ್ಕೊಂಡು ಬಂದ್ಬಿಡ್ತೀನಿ. ಅವರಿಬ್ಬರನ್ನು ಜೊತೆಯಾಗಿ ಕೂರಿಸ್ಕೊಂಡು ಅವರ ಸಮಸ್ಯೆ ಏನು ಅಂತ ತಿಳ್ಕೊಂಡು ಆಮೇಲೆ ನಾವೆಲ್ಲ ಸೇರಿ ಅದನ್ನು ಸಾಲ್ವ್ ಮಾಡೋಣ, ಏನಂತೀರ? ಆಗ ದೇವಯಾನಿ, ಹೌದು, ಸಂಗೀತನ ಕಂಡೀಷನ್ ಆಗಿರುವಾಗ ನಾವು ಮನೆ ಮಂದಿ ಎಲ್ಲ ಒಗ್ಗಟ್ಟಾಗಿ ಇರಬೇಕು, ಆಗಲೇ ಧೈರ್ಯ ಭಾವ. ನಿಮ್ಮ ಜೊತೆ ನಾನು ಬರ್ತೀನಿ. ಆಗ ರಾಮ್, ಶ್ರವಣ್ ನಿನ್ನ ಜೊತೆ ನಾನು ಬರ್ತೀನಿ. ಆಗ ಅಜ್ಜಿ, ನಾನು ಬರ್ತೀನಿ. ಆಗ ಶ್ರವಣ್, ಬೇಡ ಅಮ್ಮ, ನಾವೆಲ್ಲ ಒಟ್ಟಿಗೆ ಹೋದರೆ ಏನೋ ಒಂದು ಜಗಳ ಆಗಿರಬೇಕು ಅಂತ ಅಕ್ಕಪಕ್ಕದವರು ಎಲ್ಲ ನೋಡೋ ಹಾಗೆ ಆಗುತ್ತೆ. ಅದಕ್ಕೆ ಭೂಮಿಗೆ ಸ್ವಲ್ಪ ಮುಜುಗರ ಆಗಬಹುದು, ಮನೆ ವಿಷಯ ಬೀದಿಗೆ ಬಂತಲ್ಲ ಅಂತ. ಅದಕ್ಕೆ ನಾನು ಒಬ್ಬನೇ ಹೋಗಿ ಬರ್ತೀನಿ. ಆಗ ಅಜ್ಜಿ, ಸರಿ ಕಣೋ, ಹುಷಾರು, ಬೇಗ ಕರ್ಕೊಂಡು ಬಾ. ಆಗ ಭೂಮಿ ಅಜಿತ್ ಆಡಿದ ಮಾತುಗಳನ್ನೆಲ್ಲ ನೆನಪು ಮಾಡಿಕೊಳ್ಳುತ್ತಾ ಬಟ್ಟೆನ ಪ್ಯಾಕ್ ಮಾಡ್ತಿರ್ತಾರೆ. ಆಫ್ಟರ್ ಆಲ್ ಟೀ ಮಾಡಿಕೊಂಡು ಬದುಕ್ತಿರೋಳು, ಆದರೆ ಟೀ ಮಾಡೋ ಹುಡುಗಿ ಅಂತ ನನಗೆ ಕೇವಲವಾಗಿ ನೋಡೋ ಹಾಗೆ ಮಾಡಿಬಿಟ್ಟೆ ಅಲ್ವಾ? ಅದಕ್ಕೆ ಕಾರಣ ನೀನು. ನಿನ್ನಪ್ಪ ಒಬ್ಬ ಕುಡುಕ, ನಿಮ್ಮ ತಾಯಿ ಒಬ್ಬಳು ಕೊಲೆಗಾರ್ತಿ, ಇನ್ನು ನೀನು ಗೋಮುಖ ವ್ಯಾಘ್ರ, ನಯವಂಚಕಿ, ಕತ್ತಲಾಗಿರೋ ಆಕಾಶದಲ್ಲಿ ಹೊಳೆಯೋ ನಕ್ಷತ್ರ ಆಗ್ತೀಯಾ ಅನ್ಕೊಂಡೆ ಹೊರತು ಬಿಳಿ ಹಾಳೆ ಮೇಲೆ ಕಪ್ಪು ಚುಕ್ಕೆ ಆಗ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ ನಿನ್ನ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ. ಇನ್ನೊಂದ್ಸಲಿ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಐ ಹೇಟ್ ಯು, ಗೆಟ್ ಔಟ್. ಆಗ ಲಕ್ಷ್ಮಕ್ಕ, ಭೂಮಿ ಯಾಕೆ ಬಟ್ಟೆನೆಲ್ಲ ಬ್ಯಾಗಿಗೆ ಹಾಕೋತಿದೀಯಾ? ಭೂಮಿ ನಿನ್ನೆ ಕೇಳ್ತಾ ಇರೋದು. ಲಕ್ಷ್ಮಕ್ಕ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಏನು ಭೂಮಿ, ನಿಂತ್ಕೋ. ಭೂಮಿ, ಏನಂದೆ ನೀನು? ಊರು ಬಿಟ್ಟು ಹೋಗ್ತಿದೀಯಾ? ತಲೆಗಿಲೆ ಕೆಟ್ಟಿದೆಯಾ ನಿನಗೆ? ಹೌದು ಲಕ್ಷ್ಮಕ್ಕ, ನನ್ನ ತಲೆ ಚಿಟ್ಟು ಹಿಡಿತಾ ಇದೆ. 1 ವರ್ಷದಿಂದ ಆ ಮನೆಯಲ್ಲಿ ಕಳೆದಿರುವ ನೆನಪುಗಳು ನಾನು ಉಸಿರಾಡುವುದಕ್ಕೆ ಬಿಡ್ತಿಲ್ಲ. ಅಕ್ಕ, ನಮ್ಮತ್ತೆ ಆಸ್ಪತ್ರೆಯಲ್ಲಿ ಕೋಮಾಗೆ ಹೋಗಿದ್ದಾರೆ. ಅವರ ಕೈ ಹಿಡಿದು, ಅತ್ತೆ ನಿಮಗೆ ಏನೂ ಆಗಲ್ಲ, ಆದಷ್ಟು ಬೇಗ ಹುಷಾರಾಗ್ತೀರಾ ಅಂತ ಧೈರ್ಯ ಹೇಳಬೇಕು ಅನಿಸುತ್ತೆ. ಲಕ್ಷ್ಮಕ್ಕ, ಶಾರದಮ್ಮ, ನಾನು ಇಲ್ಲ ಅಂದರೆ ಒಂದು ತುತ್ತು ಸಹ ತಿನ್ನಲ್ಲ. ಓಡಿ ಹೋಗಿ ಅವರಿಗೆ ಊಟ ಮಾಡಿಸಿ ಅವರ ಆರೈಕೆ ಮಾಡಬೇಕು ಅನಿಸುತ್ತೆ. ಲಕ್ಷ್ಮಕ್ಕ, ನಮ್ಮತ್ತೇನೆ ಜೀವ ಅಂದ್ಕೊಂಡಿರೋ ನಮ್ಮ ಮಾವಂಗೆ ಹೋಗಿ ಸಮಾಧಾನ ಹೇಳಬೇಕು ಅನಿಸುತ್ತೆ. ಎದ್ನೋ ಬಿದ್ನೋ ಅಂತ ವಿದೇಶದಿಂದ ಬರ್ತಿರೋ ನನ್ನ ಮೈದುಗೆ, ಅಮ್ಮನಿಗೆ ಏನೂ ಆಗಲ್ಲಪ್ಪ, ಸಮಾಧಾನ ಮಾಡ್ಕೋ ಅಂತ ನಾನು ಸಾಂತ್ವನ ಹೇಳಬೇಕು ಅನಿಸುತ್ತೆ. ಆದರೆ ಅದೆಲ್ಲ ಆಗುತ್ತಾ ಅಕ್ಕ ನನ್ನ ಕೈಯಲ್ಲಿ? ನೀನೇ ಹೇಳು. ಲಕ್ಷ್ಮಕ್ಕ, ಆ ಸ್ವತಂತ್ರ ಇದೆಯಾ? ಇಲ್ಲ ಅಕ್ಕ, ಇಲ್ಲ, ಆ ಸ್ವತಂತ್ರ ನನಗೆ ಇಲ್ಲ. ಯಾಕಂದರೆ ಒಪ್ಪಂದದ ಮದುವೆಯಾಗಿ ಆ ಮನೆಗೆ ಹೋಗಿರೋ ಬಾಡಿಗೆ ಸೊಸೆ ನಾನು. ಆ ಮನೆ ಒಳಗಡೆ ಕಾಲಿಡುವುದಕ್ಕೆ ಯೋಗ್ಯತೆ ಇಲ್ಲ ಅಕ್ಕ ನನಗೆ. ಭೂಮಿ, ಸತ್ಯ ಬುದ್ಧಿಗೆ ಗೊತ್ತಿದೆ, ಆದರೆ ಮನಸ್ಸು ಕೇಳ್ತಿಲ್ಲ ಅಕ್ಕ. ಇಲ್ಲೇ ಇದ್ದರೆ ಅವರ ನೆನಪುಗಳೆಲ್ಲ ನನ್ನ ಹುಚ್ಚಿ ಮಾಡಿಬಿಡುತ್ತೆ ಅಕ್ಕ. ನಾನು ಅಷ್ಟೇ, ಆ ಸಂಕಟ ನನಗೆ ತಡ್ಕೊಳ್ಳೋಕ್ಕೆ ಆಗದೆ ನಾನೇ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ. ಭೂಮಿ, ಹೀಗೆಲ್ಲ ಮಾತಾಡಬೇಡ ಭೂಮಿ, ನನಗೆ ತುಂಬ ಭಯ ಆಗುತ್ತೆ. ನೋಡು ಲಕ್ಷ್ಮಕ್ಕ, ನನ್ನ ಮನಸ್ಸಿಗೆ ಸಮಾಧಾನ ಬೇಕು. ಆ ಸಮಾಧಾನನ ಹುಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಎಲ್ಲಿಗೆ ಹೋಗ್ತೀಯಾ ಭೂಮಿ? ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ ಲಕ್ಷ್ಮಕ್ಕ. ನೇರವಾಗಿ ಇಲ್ಲಿಂದ ಮಂಡ್ಯ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ. ಸಿಕ್ಕಿದ ಬಸ್ಸು ಹತ್ಕೊಂಡು ಹೊರಟು ಹೋಗ್ತೀನಿ ನಾನು. ಅದು ಹೋಗಿ ಎಲ್ಲಿ ನಿಲ್ಲುತ್ತೋ ಅದೇ ನನ್ನ ಊರು. ಭೂಮಿ, ನನ್ನ ಮಾತು ಕೇಳು ಭೂಮಿ, ಕೋಪಕ್ಕೆ ನಿರ್ಧಾರ ತಗೋಬೇಡ. ಸ್ವಲ್ಪ ದಿನ ಸುಮ್ಮನೆ ಇರು, ಎಲ್ಲ ಸರಿ ಹೋಗುತ್ತೆ. ಲಕ್ಷ್ಮಕ್ಕ, ಏನೂ ಸರಿ ಹೋಗಲ್ಲ, ಯಾವುದೂ ಸರಿ ಹೋಗಲ್ಲ. ಯಾಕೆ ಹೇಳಿ? ನಾನು ಯಾರಿಗೂ ಬೇಡದೇ ಇರೋಳು ಅದಕ್ಕೆ. ಆಗ ಶ್ರವಣ್, ನಮಗೆ ಬೇಕು. ಹೌದು ಭೂಮಿ, ನೀನು ನಮಗೆ ಬೇಕು. ನೋಡು ಕಂದ, ನೀನು ನಮ್ಮನೆಯ ನಂದಾದೀಪ. ನಿನ್ನನ್ನು ಅಷ್ಟು ಬೇಗ ಬಿಟ್ಟು ಕೊಟ್ಬಿಡ್ತೀವ ನಾವು ಸಾಹೇಬ್ರೆ? ನೋಡು ಕಂದ, ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅಷ್ಟಕ್ಕೆ ಮನೆ ಬಿಟ್ಟು ಬಂದ್ಬಿಡ್ತೀಯ ನೀನು? ತಿಳುವಳಿಕೆ ಇರುವ ಹೆಣ್ಣು ಮಗು, ಕಷ್ಟ ಸುಖ ಗೊತ್ತಿರೋಳು, ಜವಾಬ್ದಾರಿ ಇರೋ ಹೆಣ್ಣು ಅಂತ ನಾನು ಅಂದ್ಕೊಂಡಿದ್ರೆ ಸಣ್ಣ ಮಗು ಥರ ಇಷ್ಟಕ್ಕೆಲ್ಲ ಮನೆ ಬಿಟ್ಟು ಬಂದ್ಬಿಡ್ತೀಯ ನೀನು? ದೊಡ್ಡ ಸಾಹೇಬ್ರೆ, ನನ್ನ ಮನಸ್ಸು ತೀರಾ ಕೆಟ್ಟು ಹೋಗಿದೆ. ಅದೇ ಯಾಕೆ ಹೇಳು?
ನಿನ್ನ ಅಜಿತ್ ಮಧ್ಯೆ ಅಂಥದ್ದು ಏನು ನಡೀತಾ ಇದೆ ನೋಡು. ನಿಮ್ಮಿಬ್ಬರ ಸಮಸ್ಯೆ ಏನು ಅಂತ ಕೇಳಿದ್ರೆ ಅವನು ಏನು ಮಾತಾಡೋದಿಲ್ಲ, ಮೂಕ್ ಬಸವನ್ ಥರ ನಿಂತಿರ್ತಾನೆ. ಈಗ ನೀನು ಮೂಕ್ ಬಸವಿ ಥರ ನಿಂತಿದ್ದೀಯಾ. ಅಲ್ಲ ಕಂದ, ಸಮಸ್ಯೆ ಏನು ಅಂತ ಗೊತ್ತಾದರೆ ತಾನೇ ಅದಕ್ಕೆ ಒಂದು ಪರಿಹಾರ ಅಂತ ಕಂಡು ಹಿಡಿಯಬಹುದು. ಸರಿ, ಇಲ್ಲೇ ಇದ್ದರೆ ನೀನು ಏನೂ ಮಾತಾಡಲ್ಲ, ಬಾ ನನ್ನ ಜೊತೆ ಮನೆಗೆ ಬಾ. ಅದು ಏನೇ ಇದ್ರೂ ಅಲ್ಲಿ ಕೂತು ಮಾತಾಡೋಣ ಬಾ. ನಿನ್ನ ಅಪ್ಪ ಅನ್ನೋ ಅಧಿಕಾರದಲ್ಲಿ ಕರಿತಾ ಇದ್ದೀನಿ. ನನ್ನ ಮೇಲೆ ನಿನಗೆ ಪ್ರೀತಿ ಗೌರವ ಇದ್ದರೆ ನನ್ನ ಜೊತೆ ಮನೆಗೆ ಬಾ. ಆಗ ಅಜಿತ್ ಮನೆಗೆ ಬರ್ತಾರೆ. ಮನೆ ಬಾಗಿಲಲ್ಲಿ ಭೂಮಿ ರಂಗೋಲಿ ಹಾಕಿದ ಹಾಗೆ ಅನಿಸುತ್ತೆ. ಆಗ ಅಜಿತ್, ಹೋಯ್, ನಿನಗೆ ಎಷ್ಟು ಬೈದರೂ ಅರ್ಥ ಆಗಲ್ವಾ? ಮಾತಲ್ಲಿ ಹೇಳಿದರೆ ಅರ್ಥ ಆಗಲ್ಲ ಅನಿಸುತ್ತೆ, ಒಂದು ಸರ್ತಿ ಹೇಳಿದರೆ ಅರ್ಥ ಮಾಡ್ಕೋಬೇಕು, ಬಾ ನೀನು. ಆಗ ಅಪೇಕ್ಷಾ, ಅಜಿತು ಏನಾಯಿತು ನಿನಗೆ? ಯಾಕೆ ಒಂಥರ ಟೆನ್ಷನಲ್ಲಿ ಇದೆಯಾ? ಏನೂ ಇಲ್ಲ. ಅಲ್ಲ, ಬಾಗಿಲ ಕಡೆ ಯಾಕೆ ನೋಡ್ತಿದೀಯಾ? ಅಯ್ಯೋ, ಏನಂತಾನೆ ಅರ್ಥ ಆಗಲ್ಲ. ಅದೇನೋ ಹೇಳ್ತಾರಲ್ಲ, ಮೈ ತೊಳೆದ್ರೂ ವಾಸನೆ ಹೋಗಲ್ಲ ಅಂತ. ಹಾಗೆ ಆ ಭೂಮಿ ಈ ಮನೆಯಿಂದ ಆಚೆ ಹೋಗಿದ್ರು ಇವನು ಮಾತ್ರ ಅವಳ ನೆನಪನ್ನು ಬಿಡಲ್ಲ. ಕರ್ಮ. ಆಗ ಶ್ರವಣ್, ಕಂದ ಏನು ಯೋಚನೆ ಮಾಡ್ತಾ ಇದೀಯಾ? ನಾನು ಇಲ್ಲಿಗೆ ಬಂದಿರೋದೇ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗೋಣ ಅಂತ. ಬಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ದೊಡ್ಡ ಸಾಹೇಬ್ರೆ. ನಾನು ಆ ಮನೆಗೆ ಕಾಲಿಡಬಾರ್ದು ಅಂತ ಸಾಹೇಬ್ರು ಹೇಳಿದ್ದಾರೆ. ನನ್ನ ಮುಖ ಅವರಿಗೆ ತೋರಿಸ್ಬಾರ್ದಂತೆ ಆ ರೀತಿ ಆರ್ಡರ್ ಮಾಡಿದ್ದಾರೆ. ಅವನ್ಯಾರೋ ಆರ್ಡರ್ ಮಾಡೋದಕ್ಕೆ? ಅವನು ಹೇಳಿದ ಅಂತ ಅದನ್ನೆಲ್ಲ ಪಾಲಿಸೋದಕ್ಕೆ ಆಗುತ್ತಾ? ಅದನ್ನು ಪಾಲಿಸ್ಬೇಕು ಅನ್ನೋದೇ ಅವರ ಕಂಡೀಷನ್ನ. ಏನು ಹಂಗಂದ್ರೆ? ದೊಡ್ಡ ಸಾಹೇಬ್ರೆ, ನಿಮ್ಮನ್ನೆಲ್ಲ ನನ್ನವರಾಗಿ ಮಾಡಿದ್ದೇ ನನ್ನ ಸಾಹೇಬ್ರು. ಈಗ ನಾನು ಅವರಿಗೆ ಬೇಡವಾದಾಗ ನಾನು ಅಲ್ಲಿಗೆ ಬರಬಾರ್ದು. ಆದರೆ ನಮಗೆ ನೀನು ಬೇಕು ಭೂಮಿ. ದೊಡ್ಡ ಸಾಹೇಬ್ರೆ, ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನಗೆ ಬಲವಂತ ಮಾಡಬೇಡಿ. ನಾನು ಎಲ್ಲಿಗೂ ಬರೋದಿಲ್ಲ. ಯಾಕಿಷ್ಟು ಹಠ ಮಾಡ್ತಿದೀಯಾ ಭೂಮಿ? ನೀನು ಈ ರೀತಿ ಹಠ ಮಾಡಿದರೆ ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಆತುರದಲ್ಲಿ ತಗೊಂಡಂಥ ನಿರ್ಧಾರಗಳಿಗೆ ಅಷ್ಟು ಈಸಿಯಾಗಿ ಪರಿಹಾರ ಸಿಗಲ್ಲ. ಸರಿ, ನಾವುಗಳೇ ಇದಕ್ಕೆ ಒಂದು ಪರಿಹಾರ ಏನು ಅಂತ ಹುಡುಕ್ತೀವಿ. ಅಲ್ಲಿವರೆಗೂ ನೀನು ಇಲ್ಲೇ ಇರು. ಲಕ್ಷ್ಮಿ, ಜೋಪಾನ. ಆಗ ಲಕ್ಷ್ಮಕ್ಕ, ಎಷ್ಟು ಒಳ್ಳೆಯವರಲ್ವಾ ದೊಡ್ಡ ಸಾಹೇಬ್ರು. ಅಕ್ಕ, ನಿನಗೆ ಈಗ ಅರ್ಥ ಆಗ್ತಿದೆಯಾ ನಾನು ಯಾಕೆ ಊರು ಬಿಟ್ಟು ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ? ಊರು ಬಿಟ್ಟು ಹೋಗೋದ್ರಿಂದ ಏನು ಸಿಗುತ್ತೆ ಭೂಮಿ ನಿನಗೆ? ನೆಮ್ಮದಿ ಅಕ್ಕ. ಈ ನೆಮ್ಮದಿ ಅನ್ನೋದು ನಮ್ಮಂಥ ಹೆಣ್ಣು ಮಕ್ಕಳ ಪಾಲಿಗೆ ಎಷ್ಟು ಕಷ್ಟದ ವಿಷಯ ಅಲ್ವಾ ಭೂಮಿ? ಅದನ್ನು ಹುಡುಕೋದ್ರಲ್ಲೇ ನಮ್ಮ ಆಯಸ್ಸು ಕಳೆದು ಹೋಗುತ್ತೆ. ಪ್ರೀತಿಸಿದ್ರೆ ನೆಮ್ಮದಿ ಸಿಗುತ್ತೆ ಅಂತ ನನ್ನ ಗಂಡನ ಪ್ರೀತಿಸಿ ಮದುವೆಯಾದೆ. ನನ್ನ ತವರು ಮನೆಯವರು ಕೈ ಬಿಟ್ಟರು. ಕಟ್ಕೊಂಡವನು ಇದಾನಲ್ಲ ಅಂತ ಅಂದ್ಕೊಂಡೆ. ಆದರೆ ಆ ಕುಡುಕ ಮೋಜು ತೀರಿದ ಮೇಲೆ ನನಗೆ ದನಕ್ಕೆ ಬಡ್ದ ಹಾಗೆ ಬಡಿಯೋನು. ಸಂಪಾದನೆ ಮಾಡಿ ಸಂಜೆ ಒಳಗಡೆ ಅವನಿಗೆ ದುಡ್ಡು ತಂದು ಕುಡಿಯೋಕೆ ಕೊಡಬೇಕಿತ್ತು. ಇಲ್ಲ ಅಂದರೆ ಮೈಯೆಲ್ಲ ಪಾಸುಂಡೆ. ನನಗೆ ಅಣ್ಣ ತಮ್ಮಂದಿರ ಥರ ಇರೋ ಯಾರಾದರೂ ಮಾತಾಡಿಸಿದ್ರೆ ಅವರ ಮೇಲೆ ಅನುಮಾನ ಪಡೋನು. ಅವನಿಗೂ ನಿನಗೂ ಏನು ಸಂಬಂಧ? ಅವನ ಜೊತೆ ಯಾಕೆ ಹಲ್ಕಿಸ್ಕೊಂಡು ಮಾತಾಡ್ತೀಯ ಅಂತ ಬೆಲ್ಟ್ ತಗೊಂಡು ಬಾರಿಸೋರು. ಒಂದಿನ ಪರಿಸ್ಥಿತಿ ಯಾವ ವಿಕೋಪಕ್ಕೆ ಹೋಯಿತು ಅಂದರೆ, ಕುಡಿತದ ನಶೆಯಲ್ಲಿ ನನ್ನ ಮೇಲೆ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚೋಕೆ ನೋಡ್ದ ಭೂಮಿ. ಆ ಸಮಯಕ್ಕೆ ಸರಿಯಾಗಿ ನಿಮ್ಮ ತಂದೆ ವೀರಣ್ಣ ಬಂದು ನನ್ನನ್ನು ಕಾಪಾಡಿದ್ರು ಭೂಮಿ. ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನ ತಂಟೆಗೆ ಮತ್ತೆ ಬರದೇ ಇರೋ ಹಾಗೆ ಮಾಡಿ ನನ್ನ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟವರು ಭೂಮಿ. ಇವತ್ತು ಅಂಥ ಪುಣ್ಯಾತ್ಮನ ಮಗಳು ನಿನ್ನ ಜೀವನ ಹೀಗೆ ಆಗಿ ಹೋಗಿದೆ ಅಂದರೆ ನಮ್ಮಂಥ ಬಡವರ ಬದುಕು ಉಂಡು ಎದ್ದಿರೋ ಎಲೆನ ಅಂತ ಅನಿಸ್ಬಿಟ್ಟಿದೆ ಭೂಮಿ. ನೀನು ಎಲ್ಲೂ ಹೋಗಬೇಡಮ್ಮ. ನೀನು ರಾಣಿ ಥರ ನಮ್ಮನೆಯಲ್ಲಿ ಇರು. ನಿನ್ನನ್ನು ನಾನು ಸಾಕ್ತೀನಿ. ನಿನಗೆ ನಾನು. ಎಲ್ಲೂ ಹೋಗಬೇಡ್ವೆ ಭೂಮಿ. ಲಕ್ಷ್ಮಕ್ಕ, ಅಳಬೇಡ ಲಕ್ಷ್ಮಕ್ಕ. ನನಗೂ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಆದರೆ ಲಕ್ಷ್ಮಕ್ಕ, ಈ ಊರು ನಮಗೆ ಬೇಡ ಅಕ್ಕ. ನೋಡು, ಅಮ್ಮ ಬಿಡುಗಡೆ ಆಗೋ ತನಕ ನೀನು ಈ ಊರಲ್ಲೇ ಇರು. ಅಷ್ಟರಲ್ಲಿ ನಾನು ಬೇರೆ ಊರಿಗೆ ಹೋಗಿ ಒಂದು ಆಶ್ರಯ ಕಟ್ಕೋತೀನಿ. ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಅಲ್ಲಿ ಇರೋಣ. ಅಕ್ಕಲ್ಲ ಭೂಮಿ. ಈಗ ನಿನ್ನ ಮೇಲಿರೋ ಕೋಪಕ್ಕೆ ಸಾಹೇಬ್ರು ಭಾಗ್ಯಮ್ಮನ್ನ ಬಿಡಿಸ್ತಾರಾ? ಖಂಡಿತವಾಗ್ಲೂ ಬಿಡಿಸ್ತಾರೆ. ನಮ್ಮ ಸಾಹೇಬ್ರು ತುಂಬ ಒಳ್ಳೆಯವರು ಲಕ್ಷ್ಮಕ್ಕ. ಅವರು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪೋರು ಅಲ್ಲ. ಅವರಿಗೆ ನನ್ನ ಮೇಲೆ ಕೋಪ ಇರಬಹುದು, ಆದರೆ ನನ್ನ ಅಮ್ಮನ ಮೇಲೆ ಅಲ್ಲ. ಸರಿ ಅಕ್ಕ, ನಾನು ಹೇಳಿದ್ದೆಲ್ಲ ನಿನಗೆ ಅರ್ಥ ಆಗಿದೆ ಅಲ್ವಾ? ನಾನು ಇನ್ನೂ ಹೊರಡ್ತೀನಿ. ಭೂಮಿ, 1 ನಿಮಿಷ ಇರು, ಬರ್ತೀನಿ. ಅರಿಶಿನ ಕುಂಕುಮ ಕೊಡ್ತಾರೆ. ಲಕ್ಷ್ಮಕ್ಕ, ನೀನು ನನಗೆ ಅಮ್ಮ ಇದ್ದ ಹಾಗೆ ನನಗೆ ಆಶೀರ್ವಾದ ಮಾಡು. ಆಗ ಅಜಿತ್, ಅಪ್ಪ. ಆಗ ರಾಮ್, ಅಜಿತಾ ಹೇಗಿದ್ದಾಳೋ? ಸಂಗೀತ ಹೇಗಿದ್ದಾಳೋ? ಪ್ರಜ್ಞೆ ಬಂತೇನೋ? ಮೆಡಿಸಿನ್ ವರ್ಕ್ ಆಗ್ತಿದೆ ಏನೋ? ಅವಳು ಎದ್ದ ತಕ್ಷಣ ನನ್ನೇ ತಾನೇ ಕೇಳಿದ್ದು. ಹೇಳೋ, ಮಾತಾಡೋ, ಅವಳನ್ನು ನೋಡಬೇಕು ನಾನು. ಬಾರೋ. ಏ ಅಜಿತಾ, ಮಾತಾಡೋ. ಆಗ ಅಪೇಕ್ಷಾ, ಅಮ್ಮ ಇನ್ನೂ ಕೋಮಾದಲ್ಲೇ ಇದ್ದಾಳೆ ಅಪ್ಪ. ಸಮಾಧಾನ ಮಾಡ್ಕೊಳ್ಳಿ ಅಪ್ಪ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಹೆಂಡತಿ ಕೋಮಾದಲ್ಲಿ ಇದ್ದಾಳೆ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದಮ್ಮ, ಯಾರಿಗೂ ಬರಬಾರ್ದು. ಆಗ ಸತ್ಯಣ್ಣ, ನಮಸ್ತೆ ಎಲ್ಲರಿಗೂ, ಶುಭ ದಿನ. ಈ ಕೋರ್ಟ್ ಕೇಸ್ಗಳು ದಯವಿಟ್ಟು ಕ್ಷಮಿಸ್ಬೇಕಪ್ಪ ಅಜಿತಾ. ಕೋರ್ಟ್ ಕೇಸ್ ಮಾರಾಯ. ನನ್ನ ಫ್ರೆಂಡ್ ಒಬ್ಬ, ಅವನದು ಏನೋ ಒಂದು ಹಿಯರಿಂಗ್ ನಡೀತಾ ಇತ್ತು.
ಈ ಕೇಸಲ್ಲಿ ಸೋತ್ರೆ ಸತ್ಯ ನಾನು ಕೋರ್ಟಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಅಂದ. ನನಗೆ ಗಾಬರಿ ಆಯಿತು. ಅವನನ್ನು ಮನೆಗೆ ಬಿಟ್ಟು ಸಮಾಧಾನ ಮಾಡಿರುವುದರಲ್ಲಿ ಇಷ್ಟೊತ್ತು ಆಯಿತು. ಓಹೋ ಅಪ್ಪು, ನೀನು ಬಂದಿದ್ದಿ. ಹೇಗಿದ್ದೀರಾ? ಮನೆಯಲ್ಲಿ ಎಲ್ಲ ಆರಾಮ? ಎಲ್ಲಿ ಸಂಗೀತಮ್ಮ ಕಾಣ್ತಾ ಇಲ್ಲ? ಸಂಗೀತಮ್ಮ, ನನಗೊಂದು ಟೀ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಗುರುಗಳು ಹೇಳೋದಕ್ಕೆ ಸುಲಭ ಅನಿಸಿದರೂ ಬಹಳ ಕಷ್ಟಕರವಾದ ಪರಿಹಾರ. ಆಗ ಅಜ್ಜಿ ದೇವರಿಗೆ ವರ್ಷ ಪೂರ್ತಿ ತುಪ್ಪದ ಅಭಿಷೇಕ ಮಾಡಿಸ್ಬೇಕಾ? ಆಗ ಶ್ರವಣ್ ಅಥವಾ ಚಿನ್ನ ಬೆಳ್ಳಿ ಕಿರೀಟ ಮಾಡಿ ಏನಾದರೂ ದೇವರಿಗೆ ಹಾಕಬೇಕಾ? ಲಕ್ಷ ಮಂದಿಗೆ ಅನ್ನದಾನ ಏನಾದರೂ ಮಾಡಿಸ್ಬೇಕಾ? ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಅದು ಏನು ಪರಿಹಾರ ಅಂತ ಹೇಳಿ, ನಾವು ಮಾಡ್ತಿರ್ತೀವಿ. ತುಂಬ ಅಪರೂಪದಲ್ಲಿ ಅಪರೂಪಕ್ಕೆ ಮಾಡುವಂಥ ಒಂದು ಪರಿಹಾರ ಅದು ಏನು ಅಂತ ಹೇಳಿ ಗುರುಗಳೇ. ಭಿಕ್ಷೆ ಬೇಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.